ಹಲೋ, ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಬೆಂಚ್ ಬೂಸ್ಟರ್ ಯೂಟ್ಯೂಬ್ ಚಾನಲ್. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ನೋಡಿದ್ವಿ ಅಂತ ಹೇಳಿದ್ರೆ ರಿಯಲ್ ನಂಬರ್ ಬೇಸಿಕ್ ಇಂಟ್ರೊಡಕ್ಷನ್ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕವರ್ ಮಾಡಿದ್ದೆ. ಸೊ ಯಾರಾದರೂ ಇನ್ನೂ ಅದನ್ನ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಆ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ, ಅದನ್ನ ನೋಡಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಸೊ ಲಾಸ್ಟ್ ಕ್ಲಾಸ್ ಏನು ಮಾಡಿದ್ವೋ ಅದರ ರಿಗಾರ್ಡ್ಸ್ ಎಕ್ಸಾಂಪಲ್ಸ್ನ ಈ ಕ್ಲಾಸಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದ್ರೆ, can 4 power n ends with a digit 0 for any natural number. ಸೊ ಯಾವುದೇ ನಾವು ಆಲ್ರೆಡಿ ನ್ಯಾಚುರಲ್ ನಂಬರ್ ಅಂತ ನಮಗೆ ಗೊತ್ತಿದೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನ್ಯಾಚುರಲ್ ನಂಬರ್ ಅಂತ ಹೇಳಿದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನ್ಯಾಚುರಲ್ ನಂಬರ್ಸ್ ಸ್ಟಾರ್ಟ್ ಫ್ರಮ್ 1 2 3 ಅಂಡ್ ಸೊ ಆನ್. ಸೊ ನಾವು ಇಲ್ಲಿ 4 ಪವರ್ n ಕೊಟ್ಟಿದ್ರಲ್ವ, nಗೆ ನ್ಯಾಚುರಲ್ ನಂಬರ್ ಕೊಡ್ತಾ ಹೋದ್ರೆ ಯಾವ್ದಾ ಒಂದು ನಂಬರ್ ಕೊಟ್ಟಾಗ ಏನಾದ್ರೂ ಇದು 0 ಇಂದ ಎಂಡ್ ಆಗುತ್ತಾ ಅಂತ ಕೇಳಿದ್ರೆ ವಿ ನೀಡ್ ಟು ಚೆಕ್. ಸೊ ಯಾವುದೇ ನಂಬರು 0 ಇಂದ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ ಆ ನಂಬರು ಯಾವ್ದ್ರಿಂದ ಡಿವೈಡ್ ಆಗುತ್ತೆ? 2 ಇಂದನೂ ಡಿವೈಡ್ ಆಗುತ್ತೆ, 5 ಇಂದನೂ ಡಿವೈಡ್ ಆಗುತ್ತೆ ಅಕಾರ್ಡಿಂಗ್ ಟು ದ ಡಿವಿಸಿಬಿಲಿಟಿ ಕಂಡೀಷನ್. ಸೊ ಯಾವುದೇ ನಂಬರು 0 ಇಂದ ಎಂಡ್ ಆಗಿದೆ ಅಂತ ಹೇಳಿದ್ರೆ ಆ ನಂಬರು 2 ಮತ್ತೆ 5 ಎರಡರಿಂದನೂ ಕೂಡ ಡಿವೈಡ್ ಆಗುತ್ತೆ. ಸೊ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಅಂದ್ರೆ ಈಗ ಡಿವೈಡ್ ಆಗುತ್ತೆ ಅಂತ ಹೇಳಿದ್ರೆ ಈ ಎರಡು ನಂಬರ್ ಏನಂತ ಕರಿಬಹುದು ನಾವು? ಪ್ರೈಮ್ ಫ್ಯಾಕ್ಟ್. ಅಂದ್ರೆ ಇಲ್ಲಿ ಬರೋ ನಂಬರ್ ಅಲ್ಲಿ 2 ಮತ್ತೆ 5 ಎರಡೂ ಇನ್ಕ್ಲೂಡ್ ಆಗಿತ್ತು ಅಂದ್ರೆ ದಟ್ ನಂಬರ್ ಎಂಡ್ಸ್ ವಿತ್ 0. ಸೊ ಚೆಕ್ ಮಾಡೋಣ. ವೆನ್ n ಈಸ್ ರೀಪ್ಲೇಸ್ಡ್ ಬೈ 1, n ಗೆ 1 ಕೊಟ್ಟಾಗ ಏನಾಗುತ್ತೆ? 4 ಪವರ್ 1. 4 ಪವರ್ 1 ಅಂದ್ರೆ 4 ನ ಯಾವ ತರ ಬರೀಬಹುದು ನಾವು? 2 ಇಂಟು 2. 2 ಇಂಟು 2 ಪವರ್ 1 ಅಂದ್ರೆ ಏನಾಗುತ್ತೆ? 2 ಇಂಟು 2. ನೋಡಿ ಇಲ್ಲಿ ಏನಂತ ಹೇಳಿದ್ರೆ ಫ್ಯಾಕ್ಟರೈಸೇಷನ್ ಅಲ್ಲಿ 2 ಮತ್ತೆ 5 ಎರಡೂ ನಂಬರ್ ಇರಬೇಕು. ಇತ್ತು ಅಂದ್ರೆ ಮಾತ್ರ ಆ ನಂಬರು 0 ಇಂದ ಎಂಡ್ ಆಗುತ್ತೆ. ಇಲ್ಲಿ 2 ಇದೆ, 5 ಇಲ್ಲ ಅಂತಂದ್ರೆ n ಗೆ 1 ಕೊಟ್ಟಾಗ ಕೂಡ ಇದು 0 ಇಂದ ಎಂಡ್ ಆಗಲ್ಲ. ನೆಕ್ಸ್ಟ್ n ಮೇಲೆ 2 ಕೊಡೋಣ, ಏನಾಗುತ್ತೆ? 4 ಪವರ್ 2. 2 ಇಂಟು 2 ಇಂಟು 2. ಯಾಕಂದ್ರೆ ಪವರ್ 2 ಇದೆ 2 ಟೈಮ್ಸ್. ಇಲ್ಲೂ ಕೂಡ ಅಷ್ಟೇ 2 ಇದೆ ಬಟ್ 5 ಇಲ್ಲ. 2 ಮತ್ತೆ 5 ಎರಡು ಇತ್ತು ಅಂದ್ರೆ ಆ ನಂಬರ್ 0 ಇಂದ ಎಂಡ್ ಆಗುತ್ತೆ. ಇಲ್ಲಿ 2 ಇದೆ 5 ಇಲ್ಲ ಅಂತಂದ್ರೆ n ಗೆ 2 ಕೊಟ್ಟಾಗ ಕೂಡ ಅದು 0 ಇಂದ ಎಂಡ್ ಆಗಲ್ಲ ಅಂತ ಗೊತ್ತಾಯ್ತು. ನೆಕ್ಸ್ಟ್ n ಗೆ 3 ಕೊಡೋಣ, ಏನಾಗುತ್ತೆ? 4 ಪವರ್ 3. ಈಗ ಏನಂತ ಬರೆಯೋಣ ಇದನ್ನ? 2 ಇಂಟು 2 ಇಂಟು 2 2 ಇಂಟು 2. ಸೊ ಇಲ್ಲೂ ಕೂಡ ಅಷ್ಟೇ 5 ಇಲ್ಲ 2 ಮಾತ್ರ ಇದೆ. ಈಗಲೂ ಕೂಡ n ಗೆ 3 ಕೊಟ್ಟಾಗ ಕೂಡ ಆ ನಂಬರು 0 ಇಂದ ಎಂಡ್ ಆಗಲ್ಲ ಅಂತ ಗೊತ್ತಾಯ್ತು. ನೆಕ್ಸ್ಟ್ n ಗೆ 4 ಕೊಡೋಣ, ಏನಾಗುತ್ತೆ? 2 ಇಂಟು 2 ಇಂಟು 2 ಇಂಟು 2 ಇಂಟು 2. 1 2 3 4. ಇಲ್ಲೂ ಅಷ್ಟೇ 2 ಇದೆ 5 ಇಲ್ಲ ಅಂತ ಹೇಳಿದ್ರೆ ಅಂದ್ರೆ n ಗೆ 4 ಕೊಟ್ಟಾಗ ಕೂಡ ಆ ನಂಬರು 0 ಇಂದ ಎಂಡ್ ಆಗಲ್ಲ ಅಂತ ಗೊತ್ತಾಯ್ತು. ಇದೇ ತರ ನಾವು n ಗೆ ಯಾವುದೇ ವ್ಯಾಲ್ಯೂ ಕೊಟ್ಕೊಂತ ಹೋದ್ರು 2 ಮಾತ್ರ ಬರ್ತಾ ಇದೆ, 5 ಬರ್ತಾ ಇಲ್ಲ. ಈಗ n ಗೆ n ಕೊಟ್ಟಾಗ ಏನಾಗುತ್ತೆ? 4 ಪವರ್ n ಆಗುತ್ತೆ. ಅಂದ್ರೆ ಇಲ್ಲೂ ಕೂಡ ಏನಾಗುತ್ತೆ? 2 ಪವರ್ n ಆಗುತ್ತೆ. ಅಂದ್ರೆ ನಾವು ಯಾವುದೇ n ಗೆ ಏನೇ ವ್ಯಾಲ್ಯೂ ರಿಪ್ಲೇಸ್ ಮಾಡ್ತಾ ಹೋದ್ರು 2 ಮಾತ್ರ ಬರ್ತಿದೆ. ನಮ್ಮ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ 5 ಬರ್ತಾ ಇಲ್ಲ. ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಏನಂತ ಬರಿಬಹುದು ಅಂತ, ಏನಂತ ಕನ್ಕ್ಲೂಡ್ ಮಾಡಬಹುದು ಅಂತ ಹೇಳಿದ್ರೆ, ಸಿನ್ಸ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 4 ಪವರ್ n ಡಸ್ ನಾಟ್ ಕಂಟೈನ್ 2 and 5. ಇಲ್ಲಿ ನಾವೇನಂತ ಹೇಳಿದ್ವಿ? 0 ಇಂದ ಎಂಡ್ ಆಗ್ಬೇಕು ಅಂತ ಹೇಳಿದ್ರೆ ಆ ನಂಬರು 2 ಮತ್ತೆ 5 ಎರಡೂ ಪ್ರೈಮ್ ಫ್ಯಾಕ್ಟರೈಸೇಷನ್ ಇರಬೇಕು ಅಂತ ಹೇಳಿದ್ವಿ. ಬಟ್ ಇಲ್ಲಿ ಇಲ್ಲಿ ಬಂದಿರೋ ಫ್ಯಾಕ್ಟರೈಸೇಷನ್ ಅಲ್ಲಿ 2 ಮಾತ್ರ ಇದೆ, 5 ಇಲ್ಲ ಅಂತ ಹೇಳಿದ್ರೆ ಸೊ ಅದು 0 ಇಂದ ಎಂಡ್ ಆಗಲ್ಲ ಅಂತ ಅರ್ಥ. ಅದಕ್ಕೆ ಏನಂತ ಕನ್ಕ್ಲೂಡ್ ಬರ್ದಿದ್ದೀವಿ ನಾವು? ಕನ್ಕ್ಲೂಷನ್: ಸಿನ್ಸ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 4 ಪವರ್ n ಡಸ್ ನಾಟ್ ಕಂಟೈನ್ 2 and 5 ಬೋತ್. 2 ಇದೆ, ನಾವೇನ್ ಹೇಳಿದೀವಿ? ಇಲ್ಲಿ ಎರಡು ಇರಬೇಕು, 2 ಮತ್ತೆ 5. ಅದಕ್ಕೋಸ್ಕರ ಇಲ್ಲಿ ಎಲ್ಲಾ ಪ್ರೈಮ್ ಫ್ಯಾಕ್ಟರೈಸೇಷನ್ 2 ಇದೆ ಬಟ್ 5 ಇಲ್ಲ. ಅದಕ್ಕೋಸ್ಕರ since prime factorization of 4 power n does not contain 2 and 5 both, therefore it does not ends with 0. ಅದಕ್ಕೋಸ್ಕರ ಇದೇನಂತ ಹೇಳಿದೀವಿ? 0 ಇಂದ ಈ ನಂಬರು ಎಂಡ್ ಆಗಲ್ಲ. ಸೆಕೆಂಡ್ ಎಕ್ಸಾಂಪಲ್ ಏನಿದೆ? ಫೈಂಡ್ ದ LCM and HCF of 6 and 20 by prime factorization method. ಆಲ್ರೆಡಿ ನಾನು ಬೇಸಿಕ್ ಇಂಟ್ರೊಡಕ್ಷನ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಹೇಳಿದೀನಿ ಅಂದ್ರೆ LCM ಮತ್ತೆ HCF ನ ಜನರಲಿ ಯಾವ ತರ ಫೈಂಡ್ ಔಟ್ ಮಾಡಬಹುದು ಅಂತ ಜನರಲ್ ಆಗಿ ಹೇಳಿದೀನಿ. ಬಟ್ ಇಲ್ಲಿ ಏನ್ ಕೇಳಿದ್ದಾರೆ? ಫೈಂಡ್ ದ LCM and HCF ಆಫ್ 6 and 20 ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್. ಪ್ರೈಮ್ ಫ್ಯಾಕ್ಟರೈಸೇಷನ್ ನ ಯೂಸ್ ಮಾಡಿಕೊಂಡು LCM ಮತ್ತೆ HCF ನ ಯಾವ ತರ ಫೈಂಡ್ ಔಟ್ ಮಾಡೋದು ಅಂತ ಈ ಪ್ರಾಬ್ಲಮ್ ಅಲ್ಲಿ ನೋಡೋಣ. LCM ಅಂದ್ರೆ ನಮಗೆ ಗೊತ್ತಿದೆ, ಲೀಸ್ಟ್ ಕಾಮನ್ ಮಲ್ಟಿಪಲ್. HCF ನಥಿಂಗ್ ಬಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಯಾವ ನಂಬರ್ ಫೈಂಡ್ ಔಟ್ ಮಾಡಬೇಕು ನಾವು? LCM HCF 6 and 20.
ಸೊ ಫಸ್ಟ್ 6 ಪ್ರೈಮ್ ಫ್ಯಾಕ್ಟರ್ ಆಗಿ ಎಕ್ಸ್ಪ್ರೆಸ್ ಮಾಡೋಣ. ನೆಕ್ಸ್ಟ್ 20 ಪ್ರೈಮ್ ಫ್ಯಾಕ್ಟರೇಷನ್ ಆಗಿ ಎಕ್ಸ್ಪ್ರೆಸ್ ಮಾಡೋಣ. ಸೊ ಪ್ರೈಮ್ ಫ್ಯಾಕ್ಟರೇಷನ್ ಯಾವ ತರ ಎಕ್ಸ್ಪ್ರೆಸ್ ಮಾಡೋದು ಅಂದ್ರೆ 6 2 3s 6 3 1s. ಸೊ 1 ಬಂತು, ಇಲ್ಲಿ ಸ್ಟಾರ್ಟ್ ಮಾಡೋಣ. ಸೊ 2 3s 6. ನಾವು ಇಲ್ಲಿ ಪ್ರೈಮ್ ನಂಬರ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ವಿಚ್ ಇಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್? 2 is the smallest prime number. ಸೊ 2 ಇಂದಾನೆ ಸ್ಟಾರ್ಟ್ ಮಾಡಬೇಕು. ಇನ್ ಕೇಸ್ ಕೊಟ್ಟಿರೋ ನಂಬರ್ 2 ಇಂದ ಡಿವೈಡ್ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದಿರುತ್ತೋ ಅದರಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನಾವು ಕೊಟ್ಟಿರೋ ನಂಬರ್ 6 ಇದೆ, ಇದು 2 ಇಂದ ಡಿವೈಡ್ ಆಗುತ್ತೆ, ಅದಕ್ಕೋಸ್ಕರ ನಾನು 2 ಇಂದಾನೆ ಮಾಡಿದ್ದೀನಿ. 2 3s 6 3 1s. ನೆಕ್ಸ್ಟ್ 20 2 10s 20 2 5s 5 1s. ಸೊ 6 ಪ್ರೈಮ್ ಫ್ಯಾಕ್ಟರ್ ಆಗಿ ಯಾವ ತರ ಎಕ್ಸ್ಪ್ರೆಸ್ ಮಾಡಬಹುದು? 6 ಕ್ಯಾನ್ ಬಿ ರಿಟರ್ನ್ ಆಸ್ 2 into 3. 20 ಕ್ಯಾನ್ ಬಿ ರಿಟರ್ನ್ ಆಸ್ 2. ಎಷ್ಟಿದೆ? 2 ಟೈಮ್ಸ್ ಇದೆ, 2 power 2 into 5. ಸೊ 6 ಮತ್ತೆ 20 ಪ್ರೈಮ್ ಫ್ಯಾಕ್ಟರ್ ಆಗಿ ಈ ತರ ಎಕ್ಸ್ಪ್ರೆಸ್ ಮಾಡಿದೀವಿ. ಈಗ LCM ಅಂದ್ರೆ ಏನಂತ ಗೊತ್ತಿದೆ? ಲೀಸ್ಟ್ ಕಾಮನ್ ಮಲ್ಟಿಪಲ್. HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಈಗ LCM ಆಫ್ 6 and 20. ಫಸ್ಟ್ HCF ನೋಡೋಣ. HCF ಆಫ್ 6 and 20. HCF ನ ಯಾವ ತರ ತಗೋತೀವಿ ಅಂತ ಹೇಳಿದ್ರೆ, ಇದರಲ್ಲಿ HCF ಅಂತ ಹೇಳಿದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅಂದ್ರೆ ಇದರಲ್ಲಿ ಕಾಮನ್ ಇರೋ ನಂಬರ್, ಕಾಮನ್ ಯಾವ್ದಿದೆ? 6 ಮತ್ತೆ 20 ನಲ್ಲಿ ಪ್ರೈಮ್ ಫ್ಯಾಕ್ಟರೇಷನ್ ಬರ್ದಿದೀವಲ್ವಾ, ಅದರಲ್ಲಿ ಕಾಮನ್ ಯಾವ್ದಿದೆ? ಎರಡರಲ್ಲೂ ಕಾಮನ್ ನಥಿಂಗ್ ಬಟ್ ಎರಡರಲ್ಲೂ ಇರೋ ನಂಬರ್ ಯಾವುದು? 2 ಇಲ್ಲೂ ಇದೆ, ಇಲ್ಲೂ ಇದೆ. ಬಟ್ ಆದ್ರೆ ನಾವು HCF ಗೆ ಕಾಮನ್ ಇರೋದು ಏನ್ ತಗೋಬೇಕು ಅಂತ ಹೇಳಿದ್ರೆ ಲೀಸ್ಟ್ ಪವರ್ ತಗೋಬೇಕು. ಅಂದ್ರೆ ಇಲ್ಲಿ ಇದನ್ನ 2 power 1 ಅಂತ ಬರಿಬೋದಲ್ವಾ? 2 power 1 ಇದೆ, 2 power 2 ಇದೆ. 2 ಮಾತ್ರ ಇಲ್ಲೂ ಇದೆ, ಇಲ್ಲೂ ಇದೆ. 3 ಇಲ್ಲಿದೆ ಬಟ್ 3 ಇಲ್ಲಿಲ್ಲ. 5 ಇಲ್ಲಿದೆ, ಇಲ್ಲಿಲ್ಲ. ಅಂದ್ರೆ 3 ಮತ್ತೆ 5 ನಾವು ತಗೊಳೋದಕ್ಕಾಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ 3 ಇಲ್ಲಿಲ್ಲ, 5 ಇಲ್ಲಿಲ್ಲ. ಸೊ ಕಾಮನ್ ಆಗಿ ಎರಡರಲ್ಲೂ ಇರೋ ನಂಬರ್ ಯಾವುದು ಅಂದ್ರೆ 2. ಸೊ ಪವರ್ ಯಾವ ತರ ಕನ್ಸಿಡರ್ ಮಾಡಬೇಕು ಅಂದ್ರೆ HCF ಗೆ ಕಾಮನ್ ಇರೋ ನಂಬರ್ ತಗೊಂಡು ವಿತ್ ಲೀಸ್ಟ್ ಪವರ್ ತಗೋಬೇಕು. ಲೀಸ್ಟ್ ಪವರ್ ಅಂದ್ರೆ ಕಡಿಮೆ ಇರೋದು ಯಾವ್ದು ಇಲ್ಲಿ? 2 power 1. 2 power 1 ನಥಿಂಗ್ ಬಟ್ 2. HCF ಏನಾಯ್ತು? 6 and 20 HCF ಏನಾಯ್ತು? 2. ಸೊ HCF ತಗೋಬೇಕಂದ್ರೆ ಏನ್ ನೋಡ್ಬೇಕು? ಫಸ್ಟ್ ಕೊಟ್ಟಿರೋ ನಂಬರ್ನ ಪ್ರೈಮ್ ಫ್ಯಾಕ್ಟರ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಆ ಪ್ರೈಮ್ ಫ್ಯಾಕ್ಟರ್ ಆಗಿ ಎಕ್ಸ್ಪ್ರೆಸ್ ಮಾಡಿದಾದ್ಮೇಲೆ ಅದರಲ್ಲಿ ಕಾಮನ್ ಇರೋದು ಯಾವುದು? ಕಾಮನ್ ಇರೋ ನಂಬರು ವಿತ್ ಲೀಸ್ಟ್ ಪವರ್. HCF ಗೆ ಕಾಮನ್ ಇರಬೇಕು, ಕಾಮನ್ ವಿತ್ ಲೀಸ್ಟ್ ಪವರ್. HCF ಗೆ ಏನ್ ನೋಡ್ಬೇಕು ನಾವು? ಕಾಮನ್ ಇರಬೇಕು ನಂಬರು ಮತ್ತೆ ವಿತ್ ಲೀಸ್ಟ್ ಪವರ್. LCM ಗೆ ಏನೇ ನಂಬರ್ಸ್ ಇರುತ್ತೆ ಅದೆಲ್ಲ ತಗೋಬೇಕು. ಡಿಫ್ರೆಂಟ್ ನಂಬರ್ಸ್ ವಿತ್ ಹೈಯೆಸ್ಟ್ ಪವರ್. ಇದು ನಾವು ನೆನ್ಪಿಟ್ಕೊಂಡ್ರೆ ನಾವು ಈಸಿಯಾಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. HCF ಗೆ ಏನು ಕಾಮನ್ ಇರಬೇಕು ಆ ನಂಬರ್ ವಿತ್ ಲೀಸ್ಟ್ ಪವರ್. LCM ಗೆ ಡಿಫ್ರೆಂಟ್ ನಂಬರ್, ಯಾವ್ಯಾವ್ದು ನಂಬರ್ ಇರುತ್ತೋ ಎಲ್ಲಾ ನಂಬರ್ನು ತಗೋತೀವಿ ವಿತ್ ಹೈಯೆಸ್ಟ್ ಪವರ್. ಹೈಯೆಸ್ಟ್ ಪವರ್ ಯಾವ್ದಿರುತ್ತೋ ಅದನ್ನ ಸೆಲೆಕ್ಟ್ ಮಾಡಿದೀವಿ. ಇದ್ರ ಪ್ರಕಾರ ಆದ್ರೆ ಈಗ ಕಾಮನ್ ಇರೋದು ಯಾವುದು? 2 ವಿತ್ ಲೀಸ್ಟ್ ಪವರ್. ವಿಚ್ ಇಸ್ ಲೀಸ್ಟ್ ಪವರ್? 2 power 1 2 power 2. 2 power 1 is the least power. 2 power 1 nothing but 2. So HCF of 6 and 20 ಎಷ್ಟಾಯ್ತು? 2. Next LCM. LCM of 6 and 20. So LCM ಅಂದ್ರೆ ಏನು? ಯಾವ್ಯಾವ ನಂಬರ್? ಡಿಫ್ರೆಂಟ್ ನಂಬರ್ಸ್ ಯಾವ್ಯಾವ್ದಿದೆ? 2 ಇದೆ, 3 ಇದೆ, 5 ಇದೆ. ನಂಬರ್ಸ್ ಬರುತ್ತೆ ಡಿಫ್ರೆಂಟ್ ನಂಬರ್ಸ್ ವಿತ್ ಹೈಯೆಸ್ಟ್ ಪವರ್. ಇಲ್ಲಿ 2 power 1 ಇದೆ, 2 power 2 ಇದೆ. ವಿಚ್ ಇಸ್ ದ ಹೈಯೆಸ್ಟ್ ಪವರ್ ಇನ್ ದಿಸ್? 2 power 2. ಡಿಫ್ರೆಂಟ್ ನಂಬರ್ ವಿತ್ ಹೈಯೆಸ್ಟ್ ಪವರ್. ಯಾವ್ಯಾವ ಡಿಫ್ರೆಂಟ್ ನಂಬರ್ ಇದೆ? 2 ಇದೆ, 3 ಇದೆ, 5 ಇದೆ. ಇಲ್ಲಿ ಯಾವ್ಯಾವ ನಂಬರ್ ಇದೆಯೋ ಅದೆಲ್ಲಾ ನಂಬರ್ ಬರೀಬೇಕು. ಪವರ್ ಏನಾದ್ರೂ ಡಿಫ್ರೆಂಟ್ ಇರುತ್ತಲ್ಲ, ಅವಾಗ ಏನ್ ಪವರ್ ಕನ್ಸಿಡರ್ ಮಾಡಬೇಕು? LCM ಅಲ್ಲಿ ಹೈಯೆಸ್ಟ್ ಪವರ್ ನ ಕನ್ಸಿಡರ್ ಮಾಡಬೇಕು. ಹೈಯೆಸ್ಟ್ ಪವರ್ ಅಂದ್ರೆ ಇಲ್ಲಿ 2 power 1 ಮತ್ತೆ 2 power 2. ವಿಚ್ ಇಸ್ ದ ಹೈಯೆಸ್ಟ್ ಪವರ್? 2 power 2. ಸೊ 2 power 2 ನಥಿಂಗ್ ಬಟ್ 2 into 2 3 into 5. 2 2s are 4, 4 3s are 12, 12 5s are 16. So HCF of 6 and 20 is 2 and LCM of 6 and 20 is 60. ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ.
ನೆಕ್ಸ್ಟ್ ನೋಟ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಏನಪ್ಪಾ ಅಂತ ಹೇಳಿದ್ರೆ ರಿಲೇಷನ್ ಬಿಟ್ವೀನ್ HCF ಅಂಡ್ LCM. ಸೊ ಏನಪ್ಪ LCF ಗೆ ಮತ್ತೆ LCM ಗೆ ರಿಲೇಷನ್ ಅಂತ ಹೇಳಿದ್ರೆ, ಫಾರ್ ಎನಿ ಟೂ ಪಾಸಿಟಿವ್ ಇಂಟೀಜರ್ಸ್, ನಮ್ಗೆ ಆಲ್ರೆಡಿ ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ ಯಾವ್ದಂತ ಗೊತ್ತಿದೆ. ಫಾರ್ ಎನಿ ಟೂ ಪಾಸಿಟಿವ್ ಇಂಟೀಜರ್ಸ್ A ಅಂಡ್ B ಏನಾಗುತ್ತೆ ರಿಲೇಷನ್, HCF ಇಂಟು LCM ಈಕ್ವಲ್ಸ್ A ಇಂಟು B ಅಂತಂದ್ರೆ ಇದು ಏನಪ್ಪಾ ಅಂತೇಳಿ, ಫಾರ್ ಎಕ್ಸಾಂಪಲ್ ನಾವು ಯಾವ್ದೋ ಎರಡು ನಂಬರ್ಗೆ ಈಗ ನಾವೇನ್ ಮಾಡಿದ್ವಿ, 6 ಮತ್ತೆ 20ಗೆ LCM HCF ನ ಫೈಂಡ್ ಔಟ್ ಮಾಡಿದ್ವಿ. ಸೊ HCF ಎಷ್ಟು ಬಂದಿತ್ತಪ್ಪ ಅಂತೇಳಿ ನಮಗೆ HCF ಎಷ್ಟು ಬಂದಿತ್ತು, 2 ಬಂದಿತ್ತು. LCM ಎಷ್ಟು ಬಂದಿತ್ತು ಅಂತ ಹೇಳಿದ್ರೆ 60 ಬಂದಿತ್ತು. ಸೊ ಇಲ್ಲಿ HCF ನಥಿಂಗ್ ಬಟ್ 2 ಆಗುತ್ತೆ, LCM ಅಂದ್ರೆ 60 ಆಗುತ್ತೆ. A ಅಂಡ್ B ಅಂತೇಳಿ ಕೊಟ್ಟಿರ್ತಕ್ಕಂಥ ಎರಡು ನಂಬರ್. ಸೊ ಈಗ ಇದನ್ನ ವೆರಿಫೈ ಅಂದ್ರೆ ಯಾವ ತರ ಮಾಡ್ತೀವಿ ಅಂತ ಹೇಳಿದ್ರೆ, HCF ಆಫ್ 2 ನಂಬರ್ಸ್, HCF ಎಷ್ಟಿದೆ 2, LCM ಎಷ್ಟಿದೆ 60. A ಅಂಡ್ B ಮೀನ್ಸ್ ಯಾವ ನಂಬರ್ಗೆ LCM HCF ನ ಫೈಂಡ್ ಔಟ್ ಮಾಡಿರ್ತೀವೋ ಅದೇನಾಗುತ್ತೆ A ಮತ್ತೆ B. ಇಲ್ಲಿ A ಮತ್ತೆ B ನಾವು ಯಾವ ನಂಬರ್ಗೆ HCF LCM ನ ಫೈಂಡ್ ಔಟ್ ಮಾಡಿದೀವಿ, 6 and 20. 6 and 20. 2 into 60 ಎಷ್ಟಾಯ್ತು 120. 20 into 6 ಏನಾಗುತ್ತೆ 120. LHS ಈಕ್ವಲ್ಸ್ RHS ಬಂತು ಅಂತ ಹೇಳಿದ್ರೆ ಇಟ್ ಈಸ್ ವೆರಿಫೈಡ್. ಏನಂತ ಬರಿಬಹುದು, ವೆರಿಫೈಡ್ ಅಂತ ಬರಿಬಹುದು. ಸೊ ನಾವು ಕರೆಕ್ಟ್ ಆಗಿ HCF ಮತ್ತೆ LCM ಮತ್ತೆ LCM ನ ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಿದ್ರೆ ಮಾತ್ರ ವೆರಿಫೈ ಆಗುತ್ತೆ. ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ HCF ಅಂಡ್ LCM. ದಟ್ ಈಸ್ ಫಾರ್ ಎನಿ ಟೂ ಪಾಸಿಟಿವ್ ಇಂಟೀಜರ್ಸ್ A ಅಂಡ್ B ಏನಾಗುತ್ತೆ, HCF ಇಂಟು LCM ಈಕ್ವಲ್ಸ್ A ಇಂಟು B. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ನೋಡೋಣ. ಫೈಂಡ್ ದ LCM ಅಂಡ್ HCF ಆಫ್ ಯಾವ ನಂಬರ್ಗೆ HCF LCF 96 ಅಂಡ್ 404 ಬೈ ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂಡ್ ಹೆನ್ಸ್ ಫೈಂಡ್ ದೇರ್ LCM ಅಂಡ್ HCF ಅಂಡ್ ವೆರಿಫೈ. ಸೊ ಜಸ್ಟ್ ನಮಗೆ 2 ಮಾರ್ಕ್ಸ್ ಕೇಳಿದ್ರೆ ಫೈಂಡ್ LCM ಅಂಡ್ HCF ಬೈ ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್ ಅಂತ ಕೇಳ್ತಾರೆ. 3 ಮಾರ್ಕ್ಸ್ ಕೇಳಿದ್ರೆ ವೆರಿಫೈ ಮಾಡೋದಕ್ಕೂ ಕೂಡ ಕೇಳ್ತಾರೆ. ವೆರಿಫೈ ನಥಿಂಗ್ ಬಟ್ ಈ ರಿಲೇಷನ್ ನ ಯೂಸ್ ಮಾಡಿಕೊಂಡು ನಾವು ವೆರಿಫೈ ಮಾಡಬೇಕು. ಸೊ ಫಸ್ಟ್ ಇದಕ್ಕೆ ಈಗ 96 ಗೆ ಮತ್ತೆ 404 ಗೆ LCM ಮತ್ತೆ HCF ನ ಫೈಂಡ್ ಔಟ್ ಮಾಡೋಣ. 96 2 4s 8, 1 ಉಳಿಯುತ್ತೆ, 2 8s. ನೆಕ್ಸ್ಟ್ 2 2s 4, 2 4s 8, 2 12s, 2 6s, 2 3s, 3 1s. So next 404 ಫೈನ್ ಫ್ಯಾಕ್ಟರೇಷನ್ ಮಾಡೋಣ. 2 2s 0 ಹಂಗೆ ಇಡಿ, 2 2s 4. ನೆಕ್ಸ್ಟ್ 2 1s 0, 2 1s. ನೆಕ್ಸ್ಟ್ ಇದು ಯಾವ್ದ್ರಿಂದ ಆಗುತ್ತೆ, ಇದು ನೆಕ್ಸ್ಟ್ 3 ಇಂದ ಆಗಲ್ಲ, 4 ಇಂದ ಆಗಲ್ಲ, 5 ಯಾವ್ದ್ರಿಂದ ಆಗಲ್ಲ, ಅದು ನಂಗೆ ಹೇಳ್ಬೋದು. ಸೊ 96 ನ ಯಾವ ತರ ಎಕ್ಸ್ಪ್ರೆಸ್ ಮಾಡೋಣ, ಆಸ್ ಎ ಪ್ರೈಮ್ ಫ್ಯಾಕ್ಟರ್. 96 ಯಾವ ತರ 1 2 3 4 3 4 5 2 ಪವರ್ 5 ಇಂಟು 3. ನೆಕ್ಸ್ಟ್ 404 2 ಪವರ್ 2 ಇಂಟು 101. ಸೊ 96 ನ ಯಾವ ತರ ಎಕ್ಸ್ಪ್ರೆಸ್ ಮಾಡಿದೀವಿ, 2 ಪವರ್ 5 ಇಂಟು 3. 404 ನ 2 ಪವರ್ 2 ಇಂಟು 101. ಸೊ HCF ಅಂದ್ರೆ ಏನಂತ ಹೇಳಿದ್ರೆ, ಆ ನಂಬರು ಎರಡರಲ್ಲೂ ಕಾಮನ್ ಇರಬೇಕು ವಿತ್ ಲೀಸ್ಟ್ ಪವರ್. HCF ಆಫ್ 96 ಅಂಡ್ 404 ಕಾಮನ್ ಇರೋ ನಂಬರ್ ಯಾವುದು, 2 ವಿತ್ ಲೀಸ್ಟ್ ಪವರ್. 2 ಪವರ್ 5 ಇದೆ, 2 ಪವರ್ 2 ಇದೆ. 2 ಪವರ್ 5 ತಗೋಬೇಕು, 2 ಪವರ್ 2 ತಗೋಬೇಕು. HCF ಏನ್ ಹೇಳಿದೀನಿ, ಕಾಮನ್ ವಿತ್ ಲೀಸ್ಟ್ ಪವರ್. ಇನ್ ದಿಸ್ ವಿಚ್ ಈಸ್ ಲೀಸ್ಟ್, 2 ಪವರ್ 2. 2 ಪವರ್ 2 ನಥಿಂಗ್ ಬಟ್ 2 ಇಂಟು 2 ಎಷ್ಟಾಗುತ್ತೆ 4. ನೆಕ್ಸ್ಟ್ LCM ಆಫ್ 96 ಅಂಡ್ 404. LCM ಏನ್ ಹೇಳಿದೆ, ಡಿಫರೆಂಟ್ ನಂಬರ್ ವಿತ್ ಹೈಯೆಸ್ಟ್ ಪವರ್. ಡಿಫರೆಂಟ್ ನಂಬರ್ ವಿತ್ ಹೈಯೆಸ್ಟ್ ಪವರ್. ಡಿಫರೆಂಟ್ ನಂಬರ್ ಅಂದ್ರೆ 2 ಇದೆ, 3 ಇದೆ, ನೆಕ್ಸ್ಟ್ 101 ಇದೆ. ಡಿಫರೆಂಟ್ ನಂಬರ್ ಬರ್ದಿದೀವಿ. ಡಿಫರೆಂಟ್ ನಂಬರ್ ವಿತ್ ಹೈಯೆಸ್ಟ್ ಪವರ್. 2 ಪವರ್ 2 ತಗೋಬೇಕು, 2 ಪವರ್ 5 ತಗೋಬೇಕು, ಕನ್ಫ್ಯೂಷನ್ ಆಗುತ್ತೆ. ಯಾಕಂದ್ರೆ 1 ನಂಬರ್ ಇದೆ ನಮಗೆ ಕನ್ಫ್ಯೂಷನ್ ಆಗಲ್ಲ. ಇಲ್ಲಿ 3 ಇದೆ, ಇಲ್ಲಿ 3 ಇಲ್ಲ. ಸೊ 3 ಇದೆ, ನೆಕ್ಸ್ಟ್ 3 ತಗೋತೀವಿ, 101. ಬಟ್ ಇಲ್ಲಿ 2 ಪವರ್ 5 ಇದೆ, 2 ಪವರ್ 2 ಇದೆ. ಅವಾಗ ಯಾವ ತಗೋಬೇಕು, ಕಾಮನ್ ಇರೋದು ಬರ್ಬಿಟ್ಟು ನೆಕ್ಸ್ಟ್ ವಿತ್ ಡಿಫರೆಂಟ್
ಡಿಫ್ರೆಂಟ್ ನಂಬರ್ ವಿತ್ ಹೈಯೆಸ್ಟ್ ಪವರ್. ಡಿಫ್ರೆಂಟ್ ನಂಬರ್ 2 ಇದೆ, 3 ಇದೆ, 1 ಇದೆ, ವಿತ್ ಹೈಯೆಸ್ಟ್ ಪವರ್ ಅಂದ್ರೆ 2 power 5. 2 power 5 nothing but 2 into 2 into 2 into 2 into 3 into 101. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 2 2s are 4, 4 2s are 8, 2 2s are 4, 4 2s are 8, 8 2s are 16, 16 2s are 32, 32 into 3 ಎಷ್ಟಾಯಿತು? 3 2s are 6, 3 3s are 9 ಆಯಿತು, 3 2s are 6, 96 ಆಯಿತು. ನೆಕ್ಸ್ಟ್ 96 into 101. 6 1s are 6, 6 0 0, 6 1s are 6, 9 1s are 9, 9 0 0, 9 1s are 9. 6 9 6 9 9 6 9 6 ಎಷ್ಟು ಬಂತು ನಮಗೆ LCM? 9696. ದಿಸ್ ಈಸ್ ಅವರ್ LCM. HCF ಎಷ್ಟು ಬಂದಿದೆ? 4 ಬಂದಿದೆ. ಸೊ LCM ಆಫ್ 96 and 404 is 9696. HCF ಎಷ್ಟಾಯ್ತು? 4 ಆಯ್ತು. LCM ಫೈಂಡ್ ಔಟ್ ಮಾಡಿದ್ವಿ, HCF ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ನಮಗೆ ಅವ್ರು ಏನು ಹೇಳಿದ್ದಾರೆ? ವೆರಿಫೈ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ವೆರಿಫೈ ಮಾಡಬೇಕು. ಸೊ ಯಾವ ತರ ವೆರಿಫೈ ಮಾಡೋಣ? ನಮ್ಗೆ ಅಲ್ಲದೆ ರಿಲೇಷನ್ ಗೊತ್ತಿದೆ. ವೆರಿಫೈ ಮಾಡೋದಕ್ಕೆ LCM ಎಷ್ಟಾಯ್ತು ನಮ್ದು? 9696. HCF ಎಷ್ಟಾಗಿದೆ? 4 ಆಗಿದೆ. ಸೊ ವೆರಿಫಿಕೇಶನ್ ಅಂತಂದ್ರೆ ವೆರಿಫಿಕೇಶನ್ಗೆ ನಮಗೆ ಫಾರ್ಮುಲಾ ಗೊತ್ತಿರಬೇಕು. ಯಾಕಂದ್ರೆ ಫಾರ್ಮುಲಾ ನಥಿಂಗ್ ಬಟ್ ರಿಲೇಷನ್ ಗೊತ್ತಿರಬೇಕು. ಏನಂದ್ರೆ HCF into LCM equals A into B. LCM ಎಷ್ಟು ಬಂದಿದೆ? 9696. HCF ಎಷ್ಟು ಬಂದಿದೆ? 4. ನೆಕ್ಸ್ಟ್ ಎ ಅಂತ ಹೇಳಿದ್ರೆ ಕೊಟ್ಟಿರ್ತಕ್ಕಂಥ ನಂಬರ್ 96 and 404. ಸೊ ನಮಗೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 38,784. ಇದು ಕೂಡ ಅಷ್ಟೇ ಬರುತ್ತೆ. ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ ನೋಡಿ. ಸೊ ನಮ್ದು LHS equals RHS ಆಯ್ತು ಅಂದ್ರೆ ವಿ ಕ್ಯಾನ್ ರೈಟ್ ವೆರಿಫೈಡ್. ಸೊ ನಾವು ಯಾವಾಗ ವೆರಿಫೈ ಆಗುತ್ತೆ ಕರೆಕ್ಟ್ ಆಗಿ ಅಂತ ಹೇಳಿದ್ರೆ ನಮ್ದು LCM HCF ನ ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ವೆರಿಫೈ ಆಗುತ್ತೆ. ಸೊ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ 4th ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದ್ರೆ ಫೈಂಡ್ ದ LCM and HCF ಆಫ್. ಇಲ್ಲಿವರೆಗೂ ನಾವು 2 ಎಕ್ಸಾಂಪಲ್ ಏನ್ ನೋಡಿದ್ವಿ? ಬರೀ 2 ನಂಬರ್ಸ್ ಮಾತ್ರ ಇತ್ತು. ಈಗ ಎಷ್ಟಿದೆ? 3 ನಂಬರ್ಸ್ ಇದೆ. ಯಾವ್ಯಾವುದು? 6 72 120 ಬೈ ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಸೇಮ್ ಪ್ರೋಸೆಸ್. ಅಲ್ಲಿ 2 ನಂಬರ್ಸ್ ಇತ್ತು, ಇಲ್ಲಿ 3 ನಂಬರ್ಸ್ ಇದೆ. ಸೊ 6 ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಗಿ ಯಾವ ತರ ಎಕ್ಸ್ಪ್ರೆಸ್ ಮಾಡೋಣ? 2 1s 2 3s. ನೆಕ್ಸ್ಟ್ 72 2 3s 6, 2 6s 12, 2 18s 36, 2 9s. ನೆಕ್ಸ್ಟ್ ಇದು 2 ಇಂದ ಹೋಗಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 3, 3 3s 9. ನೆಕ್ಸ್ಟ್ 120, 2 6s 12 0, 2 3s 0, 2 15s. ನೆಕ್ಸ್ಟ್ 3 ಇಂದ 3 5s. ಸೊ 6 ನ ಯಾವ ತರ ಬರೀಬಹುದು ಅಕಾರ್ಡಿಂಗ್ ಟು ಪ್ರೈಮ್ ಫ್ಯಾಕ್ಟರೈಸೇಷನ್? 6 ನ 2 into 3. ನೆಕ್ಸ್ಟ್ 72 1 2 3, 2 power 3, 3 power 2. ನೆಕ್ಸ್ಟ್ 120 1 2 3, 2 power 3 into 3 into 5. ಸೊ HCF ಈಗ 6 ನ ಯಾವ ತರ ಎಕ್ಸ್ಪ್ರೆಸ್ ಮಾಡಿದೀವಿ? 2 into 3. 72 ನ 2 power 3 into 3 power 2. 120 2 power 3 3 into 5. ಈಗ HCF ಆಫ್ 6 72 120. ಸೇಮ್ ಪ್ರೋಸೆಸ್. ಏನ್ ಹೇಳಿದೀನಿ? HCF ಅಂದ್ರೆ ಆ ನಂಬರು ಎಲ್ಲಾದ್ರಲ್ಲೂ ಇರಬೇಕು. ಅಲ್ಲಿ ಓನ್ಲಿ 2 ಡಿಜಿಟ್ಸ್ ಇತ್ತು ಇಲ್ಲಿವರೆಗೂ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ. ಇಲ್ಲಿ ಎಷ್ಟಿದೆ? 3 ನಂಬರ್ಸ್ ಇದೆ ಅಂತ ಹೇಳಿದ್ರೆ ಈ 3 ನಂಬರ್ ಅಲ್ಲೂ ಒಂದು ಕಾಮನ್ ಇರಬೇಕು ವಿತ್ HCF ಏನಾಗಿರ್ಬೇಕು? ಕಾಮನ್ ವಿತ್ ಲೀಸ್ಟ್ ಪವರ್. ಕಾಮನ್ ಯಾವ್ದಿದೆ? 2 ಇದೆ, 2 ಇದೆ, 2 ಇದೆ. ನೆಕ್ಸ್ಟ್ 3 ಇದೆ, 3 ಇದೆ. ಸೊ ಫಸ್ಟ್ ಬರೆಯೋಣ. ಕಾಮನ್ ಯಾವ್ದಿದೆ? 2 ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ನೆಕ್ಸ್ಟ್ 3 ಇದೆ, ಇಲ್ಲೂ ಇದೆ 3, ಇಲ್ಲೂ ಇದೆ 3. 5 ಇಲ್ಲಿದೆ, ಇಲ್ಲಿಲ್ಲ, ಇಲ್ಲಿಲ್ಲ. ಸೊ 5 ಬರೆಯೋದಕ್ಕಾಗಲ್ಲ. ವೈ? ಬಿಕಾಸ್ 5 ಇಲ್ಲಿ ಕಾಮನ್ ಆಗಿಲ್ಲ. ಸೊ ಏನ್ ಹೇಳಿದೀನಿ? ಕಾಮನ್ ವಿತ್ HCF ಗೆ ಕಾಮನ್ ವಿತ್ ಲೀಸ್ಟ್ ಪವರ್ 2 power 1, 2 power 3, 2 power 3. ಅದರ ಲೀಸ್ಟ್ ಪವರ್ ಯಾವ್ದಾಗುತ್ತೆ? 2 power 1. ನೆಕ್ಸ್ಟ್ 3 3 power 2 3 3 power 1.
ಸೊ ಏನಾಗುತ್ತೆ 2 ಇಂಟು 3 2 3 6. ಎಚ್ ಸಿ ಎಫ್ ಎಷ್ಟಾಯಿತು? ಎಚ್ ಸಿ ಎಫ್ ಆಫ್ 6 72 120 ಎಷ್ಟಾಯಿತು? 6 ಆಯಿತು. ನೆಕ್ಸ್ಟ್ ಎಲ್ ಸಿ ಎಮ್ ಆಫ್ 6 72 120. ಎಲ್ ಸಿ ಎಮ್ಗೆ ಏನು ಹೇಳಿದ್ದೀನಿ? ಡಿಫ್ರೆಂಟ್ ಯಾವ್ಯಾವ ನಂಬರ್ ಇರುತ್ತೋ ಅದೆಲ್ಲ ಬರ್ಕೋಬೇಕು ವಿತ್ ಹೈಯೆಸ್ಟ್ ಪವರ್. ಡಿಫ್ರೆಂಟ್ ನಂಬರ್ ವಿತ್ ಹೈಯೆಸ್ಟ್ ಪವರ್ ಯಾವ್ಯಾವ್ದಿದೆ? 2 ಇದೆ, 3 ಇದೆ, 5 ಇದೆ. ಸೊ ಇಷ್ಟು ನಂಬರ್ ಮಾತ್ರ ಇದೆ. ಏನೇ ನಂಬರ್ ಇದೆ ಅದೆಲ್ಲ ಬರ್ದಿದ್ದೀವಿ. ನೆಕ್ಸ್ಟ್ ಡಿಫ್ರೆಂಟ್ ನಂಬರ್ ವಿತ್ ಎಲ್ ಸಿ ಎಮ್ಗೆ ಹೈಯೆಸ್ಟ್ ಪವರ್. ಹೈಯೆಸ್ಟ್ ಪವರ್ ಅಂದರೆ 2 ಪವರ್ 1 2 ಪವರ್ 3 ಅಂದರೆ 2 ಪವರ್ 3. ಇಲ್ಲಿ ಏನಾಗುತ್ತೆ? 3 ಪವರ್ 2. 2 ಇಂಟು 2 ಇಂಟು 2 3 ಇಂಟು 3 5. ಸೊ 2 2s 4 4 2s 8 3 3s 9 5. 8 into 9 5s 9 5s 45. 45 into 8 ಇಷ್ಟ ಆಯ್ತಾ? 45 8s 8 5s 44 8 4s 32 plus 4 36. ಎಷ್ಟಾಯಿತು? ಎಲ್ ಸಿ ಎಮ್ ಎಷ್ಟಾಯಿತು? 360. ಸೊ ಎಲ್ ಸಿ ಎಮ್ ಎಷ್ಟಾಯಿತು? 360. ಎಚ್ ಸಿ ಎಫ್ ಎಷ್ಟಾಯಿತು? 6. ಎಚ್ ಸಿ ಎಫ್ ಆಫ್ 6 72 120 6. ಎಲ್ ಸಿ ಎಮ್ ಎಷ್ಟಾಗುತ್ತೆ? 360. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಆಲ್ರೆಡಿ ನಾನು ಬೇಸಿಕ್ ಇಂಟ್ರೊಡಕ್ಷನ್ ನೆಕ್ಸ್ಟ್ ಅದರಲ್ಲಿ ಏನು ಎಕ್ಸಾಂಪಲ್ಸ್ ಇದೆಯೋ ಅದನ್ನು ಇವತ್ತಿನ ಕ್ಲಾಸಲ್ಲಿ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಎಕ್ಸಸೈಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಾನು ಕೊನೆಯಲ್ಲಿ ನಿಮ್ಗೆ ಹೇಳಬೇಕಾಗಿರೋದು ಇಷ್ಟೇ, ನನ್ನ ಈ ನನಗೆ ಸಪೋರ್ಟ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಏನೇ ಡೌಟ್ಸ್ ಇದ್ರೂ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ, ನಾನು ಆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು.